ಕರ್ನಾಟಕ. ಬಂಧುಗಳೇ, ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರವೇ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ವಿಚಾರ ಏನಪ್ಪ ಅಂತಂದರೆ, ಪ್ರಭು ಶ್ರೀರಾಮನು ಮಾತನಾಡುತ್ತಿದ್ದಾನೆ, ರಾಮನ ಮುಖದಲ್ಲಿ ನಗು ಬರ್ತಾ ಇದೆ, ರಾಮನು ಕಣ್ಣುಗಳನ್ನು ತೆರೆದುಕೊಳ್ಳುವುದು ಮುಚ್ಚಿಕೊಳ್ಳುವುದನ್ನು ಮಾಡ್ತಾ ಇದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಾ ಇದೆ. ಅಸಲಿಗೆ ಅಲ್ಲಿ ನಡೆದಿರತಕ್ಕಂಥದ್ದು ಏನು? ನಿಜವಾಗಿಯೂ ಕೂಡ ಪ್ರಭು ಶ್ರೀರಾಮನ ಮುಖದಲ್ಲಿ ನಗು ಬರ್ತಾ ಇದೆಯಾ ಅಥವಾ ರಾಮನ ಮೂರ್ತಿ ಮಾತನಾಡ್ತಾ ಇದೆಯಾ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಅಂಶಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಅಸಲಿಗೆ ಅಲ್ಲಿ ನಡೆದಿರ್ತಕ್ಕಂತಹ ವಿಚಾರ ಏನಪ್ಪ ಅಂತಂದರೆ, ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜನವರಿ 22ರಂದು ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಜರುಗಿತು. ಪ್ರಾಣ ಪ್ರತಿಷ್ಠಾಪನೆ ಅಂತಂದರೆ ಇರುವಂತಹ ಶಿಲೆಗೆ ಜೀವವನ್ನು ತುಂಬುವುದು. ಈ ಕಾರ್ಯ ನಡೆದ ಮೇಲೆ ಮಾರನೇ ದಿವಸದಿಂದ ಸಾಕಷ್ಟು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ರಾಮನ ವಿಗ್ರಹದಿಂದ ಮಾತುಗಳು ಕೇಳಿಬರ್ತಾ ಇದೆ, ರಾಮನ ಮುಖದಲ್ಲಿ ನಗು ಬರ್ತಾ ಇದೆ, ರಾಮನ ಕಣ್ಣುಗಳು ತೆರೆದುಕೊಳ್ಳುವುದು ಮುಚ್ಚಿಕೊಳ್ಳುವುದನ್ನು ಮಾಡ್ತಾ ಇದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಲಿಗೆ ಅದು ಏನು ವಿಚಾರ ಅಂತಂದರೆ ಅದು ಫೇಕ್. ಬಂಧುಗಳೇ, ಸದ್ಯ ಈಗ AI ಜಾಯಮಾನ ಅಂತಂದರೂ ಕೂಡ ಭಾಷಃ ತಪ್ಪಾಗಲಿಕ್ಕಿಲ್ಲ. ನೀವೆಲ್ಲರೂ ಕೂಡ ಇತ್ತೀಚೆಗೆ ರಶ್ಮಿಕಾ ಮಂದಣ್ಣನವರ ಫೋಟೋಸ್ಗಳಿಗೆ ಸಾಕಷ್ಟು ರೀತಿಯಲ್ಲಿ ಡೀಪ್ ಫೇಕನ್ನು ಹಾಕಿ ಆ ಒಂದು AI ಬಳಸಿಕೊಳ್ಳುವುದರ ಮೂಲಕ ಯಾವ ರೀತಿಯಾಗಿ ಎಡಿಟನ್ನು ಮಾಡಿದರು, ಅದೇ ರೀತಿಯಾಗಿ ಈಗ ಶ್ರೀರಾಮನ ಮುಖದಲ್ಲಿ ಆ ರೀತಿಯ ಒಂದು AI ಬಳಸಿಕೊಂಡು ಎಡಿಟ್ನ ಮಾಡುವುದರ ಮುಖಾಂತರ ರಾಮನ ಬಾಯಿಯಿಂದ ಮಾತನಾಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಅಲ್ಲಿ ಅಸಲಿಗೆ ನಡೆದಿರ್ತಕ್ಕಂಥ ವಿಚಾರ. ಧನ್ಯವಾದ ಕರ್ನಾಟಕ.